ನನ್ನ ಮಗ ಇದ್ದಾನೆ ಚೋಟ್ ಮೆಣಸಿಕಾಯಿ ಇಲ್ಲಿ ಹತ್ತು ಬಿಟ್ಟು ಇಲ್ಲಿಂದ ಕೆಳಗಡೆ ಜಂಪ್ ಮಾಡ್ತಾ ಇದ್ದ. ಅದಕ್ಕೆ ಒಂದು ಏಟ್ ಕೊಟ್ಬಿಟ್ಟು ಕುಂದಿರಿಸಿದ್ದೀನಿ. ಇವಾಗ ಏನು ಸ್ನಾನ ಕರ್ಕೊಂಡು ಹೋಗ್ಬೇಕು. ಏನು ಮಾತಾಡ್ತಾ ಇದ್ದೆ ನೀನು ಚೋಟ್ ಮೆಣಸಿಕಾಯಿ? ನೀನು ಬೇಡ, ನೀನು ಇಷ್ಟ ಇಲ್ಲ ನನಗೆ. ನಮ್ಮ ಅಪ್ಪ ಬೇಕು, ಪಪ್ಪ ಬೇಕಂತೆ, ಮಮ್ಮಿ ಬೇಡ ಅಂತೆ. ಇಷ್ಟೊತ್ತಿಗೆ ತಿನ್ಸಿದ್ದು ಯಾರು? ಯಾರು ತಿನ್ಸಿದ್ದು? ಪಪ್ಪ ಬೇಕಾ? ಎಲ್ಲಾನು ಚೆನ್ನಾಗಿದ್ದಾಗ ಮಮ್ಮಿ ನೀನದು ತುಂಬ ಇಷ್ಟ ಮಮ್ಮಿ, ನೀನಿಲ್ಲದೆ ಯಾರಿಲ್ಲ ಮಮ್ಮಿ ಅಂತ ಬರ್ತಾನೆ. ಇವಾಗ ಒಂದು ಏಟು ಹೊಡೆದ್ರು ಬಿಟ್ರೆ ಸಾಕು, ಪಪ್ಪ ಬೇಕು ಪಪ್ಪ ಬೇಕು. ಸಾರಿ ಬಾಪ, ಇನ್ನೊಂದು ಸರಿ ಮಾಡು. ಮಮ್ಮಿಗೆ ನೋವಾಯ್ತು ಗೊತ್ತಾ, ಮಮ್ಮಿಗೆ ಬೇಜಾರಾಯ್ತು. ಮಮ್ಮಿ ಬೇಜಾರು ಮಾಡ್ತೀಯ? ಬೇಜಾರು ಮಾಡ್ತೀಯ ಮಮ್ಮಿಗೆ? ಹಾ ಮಮ್ಮಿ ಬೇಜಾರು ಮಾಡ್ತೀಯ? ಗಂಡು ಮಕ್ಳು ಋಣ ಸಂಬಂಧ ಈ ಥರ. ಇವಳು ಇದ್ದಾಳೆ, ಇವಳು ಹತ್ರಕ್ಕೂ ಬರಲ್ಲ ಅಂತಾಳೆ ಇವಳು. ಹಾಂ ಪಪ್ಪ ಬೇಕಾ ಮಮ್ಮಿ ಬೇಕಾ? ಮಮ್ಮಿ ಬೇಕಾ? ನಿಜ, ನಾವೆಷ್ಟೇ ಹೊಡೆದ್ರು ಎಷ್ಟೇ ಬೈದ್ರು ಮತ್ತೆ ಹತ್ರಕ್ಕೆ ಬರೋರು ಅಂದರೆ ಮಕ್ಳು ಬಿಟ್ರೆ ಬೇರೆ ಯಾರೂ ಬರಲ್ಲ. ಯಾರು ನಮ್ಮ ಹತ್ರ ಬೈಸ್ಕೊಂತಾರೆ? ಹಾಂ ಇವು ಕಾಟ ಮಾಡ್ತವೆ, ಬೈಸ್ಕೊಂತವೆ. ಕಾಟ ಕೊಟ್ಬಿಟ್ಟು ಹಾಂ ಪಪ್ಪ ಬಂದ್ಮೇಲೆ ಹೇಳ್ತೀಯಾ? ಏನಂತ ಹೇಳ್ತೀಯ? ನನಗಿಷ್ಟು ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಇವನಿಗೆ. ಮತ್ತು ನಾನೇನಾದ್ರೂ ಬೈದ್ಬಿಟ್ರೆ ಸಾಕು ನಮ್ಮ ಅಪ್ಪ ಬರಲಿ ಅಂತ ಹೇಳ್ತಾನೆ. ನನ್ನ ನೋವಾಯ್ತು, ಇಲ್ಲಿ ನೋವಾಯ್ತು, ನೋವಾಯ್ತು. ಮಮ್ಮಿ ಬೇಜಾರು ಮಾಡ್ತೀಯಾ? ಹಾಂ ನನ್ನ ಬಂಗಾರ, ನೀನೇನು ಬೇಜಾರು ಮಾಡಿ. ಸಾರಿ ಅಪ್ಪ ನಾನು ಹೊಡೆದಿದ್ದಕ್ಕೆ, ಸಾರಿ.